ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ನಾನು ನಾನಾ ರೀತಿ ವ್ಯಾಪಾರ ಮಾಡೋರು, ಅದು ಹಣ್ಣು ಮಾರಾಟ ಇರ್ಬೋದು, ವೆಜಿಟೇಬಲ್ಸು ತರಕಾರಿನೇ ಇರ್ಬೋದು, ತೆಂಗಿನಕಾಯಿ, ಎಳ್ನೀರು, ಹೂವು, ಬಟ್ಟೆ, ಚಿನ್ನ, ಬೆಳ್ಳಿ, ವಜ್ರ, ಯಾವುದೇ ವ್ಯಾಪಾರ ಆಗಿರ್ಬೋದು. ಅಂಗಡಿಯೇ ತೊಗೊಂಡು ಓಪನ್ ಮಾಡಿ ವ್ಯಾಪಾರ ಮಾಡಬೇಕು ಅಂತೇನಿಲ್ಲ. ಮನೆ ಒಳಗೆ ಕೆಲವು ವ್ಯಾಪಾರ ಮಾಡ್ತಾರೆ. ಸೀರೆ ಬಿಸ್ನೆಸ್ಸು, ಹಪ್ಪಳ ಸಂಡಿಗೆ ಮಾಡಿ ಮಾರಾಟ ಮಾಡ್ತಾರೆ. ಸಾಂಬಾರು ಪುಡಿ, ರಸಂ ಪುಡಿ, ಪುಳಿಯೋಗರೆ ಪುಡಿ, ಈ ಥರದ್ದೆಲ್ಲ ಮಾಡಿ ಕೆಲವೆಲ್ಲ ಮಾರಾಟ ಮಾಡ್ತಾರೆ. ಎಲ್ರಿಗೂ ವ್ಯಾಪಾರ ಕ್ಷೇತ್ರದಲ್ಲಿ ಚೆನ್ನಾಗಿ ವ್ಯಾಪಾರ ಆಗಬೇಕು, ಗ್ರಾಹಕರು ಕಸ್ಟಮರ್ಸ್ ಜಾಸ್ತಿ ಸಿಗಬೇಕು ಅನ್ನೋದಾಗಿದ್ದರೆ ಯಂತ್ರ, ಮಂತ್ರ, ತಂತ್ರ ಈ ಮೂರನ್ನು ನಾನು ನಿನ್ನೆ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೆ. ಇವತ್ತು ಭಾಳ ಒಂದು ವಿಚಿತ್ರವಾದಂಥ ಸಬ್ಜೆಕ್ಟ್ ಇದು. ಏನಪ್ಪ ಅಂತಂದರೆ, ಈ ಕಲಿಯುಗದಲ್ಲಿ ಯಾರೂ ದಡ್ರಲ್ಲ, ಎಲ್ಲ ಶಾರ್ಪ್ ಇದ್ದಾರೆ, ಬುದ್ಧಿವಂತರು. ಈ ಒಂದು ಕಂಪ್ಯೂಟರ್ ಯುಗದಲ್ಲಿ ಎಲ್ಲ ಬುದ್ಧಿವಂತರು, ಯಾರೂ ದಡ್ರಿಲ್ಲ. ಸಣ್ಣ 2 ವರ್ಷದ ಮಗು ಕೂಡ ಮೊಬೈಲ್ನ ಆಪ್ರೇಟ್ ಮಾಡುತ್ತೆ, ಗೇಮ್ ಆಡ್ತದೆ. ಸಣ್ಣ 2 ವರ್ಷದ ಮಗು ಕೂಡ ಮೊಬೈಲ್ನ ಓಪನ್ ಮಾಡಿಕೊಟ್ರೆ ಎಲ್ಲ ನೋಡಿ ಗೇಮು, ಕಾರ್ಟೂನೆಲ್ಲ ನೋಡುತ್ತೆ. ಈಗಿನ ಹುಡುಗರು, ಮಕ್ಕಳು, ವಯಸ್ಸಾದವರು, ವೃದ್ಧರೆಲ್ಲರೂ ಕೂಡ ಯಾರೂ ದಡ್ರಲ್ಲ. ದಡ್ರಾಗಿದ್ದರೆ ಜಗತ್ತಿಷ್ಟು ಲೆವೆಲ್ಗೆ ಬೆಳೀತಿರಲಿಲ್ಲ. ಎಲ್ಲರೂ ದಡ್ರಾಗಿದ್ದರೆ, ಪೆದ್ದರಾಗಿದ್ದರೆ ಇವತ್ತು ನಮ್ಗೆ ಸಿಗುವಂಥ ಸೌಕರ್ಯಗಳು, ಇವತ್ತಿನ ಟೆಕ್ನಾಲಜಿ, ಇವತ್ತಿನ ಸೈನ್ಸು ಇವು ಯಾವುದೂ ನಮ್ಗೆ ಲಭ್ಯ ಆಗ್ತಿರಲಿಲ್ಲ. ಎಲ್ಲರೂ ಬುದ್ಧಿವಂತರೆ. ಆದರೆ ಬುದ್ಧಿ ಜನಗಳಿಂದ ಜಗತ್ತು ಅಭಿವೃದ್ಧಿಯಾಗಿದೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಬುದ್ಧಿಜೀವಿಗಳಿಂದಲೇ ಭಾಳಷ್ಟು ತಪ್ಪಾಗ್ತಾ ಇದೆ ಇವತ್ತು ಜಗತ್ತಿನಲ್ಲಿ. ಓದಿರೋರೇ ತಪ್ಪು ಮಾಡ್ತಾ ಇದ್ದಾರೆ. ಮಹಾಜ್ಞಾನಿಗಳೇ ಎಡವಟ್ಟು ಮಾಡಿಕೊಂಡು ಜೈಲು, ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ದಾರೆ. ಬುದ್ಧಿ ಇಲ್ಲ ಅಂದರೆ ತಪ್ಪು ಮಾಡಿದ್ದಾರೆ ಅನ್ಬೋದು. ದೊಡ್ಡ ವಿದ್ಯಾವಂತರು, ವಿದ್ಯೆ ತಕ್ಕಷ್ಟು ಜ್ಞಾನ ಇದೆ, ವಿದ್ಯೆ ತಕ್ಕಷ್ಟು ಮೆಚ್ಯೂರಿಟಿ ಇದೆ, ಅದಕ್ಕೆ ತಕ್ಕಷ್ಟು ಆಸ್ತಿ ಪಾಸ್ತಿ ಇದೆ, ಎಲ್ಲ ಇದೆ. ಆದರೆ ಬುದ್ಧಿಯಿಂದ ಕೆಲವು ಟೈಮ್ ಅವರು ತಪ್ಪು ಮಾಡಿಕೊಂಡು ಯಾವ್ಯಾವುದೋ ತಪ್ಪು ಕೆಲಸಕ್ಕೆ ಸಿಗಾಕೊಂಡ್ಬಿಟ್ಟಿದ್ದಾರೆ. ಇವತ್ತು ನಮ್ಮ ರಾಜಕೀಯ ಕ್ಷೇತ್ರದಲ್ಲಿ ನೋಡ್ಬೋದು, ಎಷ್ಟೋ ಜನ ಮಂತ್ರಿಗಳಾಗಿದ್ದಾರೆ, ಬಟ್ ಏನೋ ತಪ್ಪು ಮಾಡಿದ್ದಾರೆ. ಬುದ್ಧಿ ಇದ್ದು ಕೂಡ ತಪ್ಪು ಮಾಡಿದ್ದಾರೆ, ಜೈಲಿಗೆ ಹಾಕಿ ಅಂತ ಹೇಳ್ತಾರೆ. ಇವತ್ತು ನಾವು ಎಷ್ಟೋ ಜನ ನೋಡಿರ್ಬೋದು, ಬುದ್ಧಿ ಇದೆ, ಹೆಂಡತಿ ಕೊಲೆ ಮಾಡಿದ್ದಾರೆ, ಬುದ್ಧಿ ಇರೋನೇ ಗಂಡನ ಕೊಲೆ ಮಾಡಿದ್ದಾಳೆ, ಬುದ್ಧಿ ಇರೋ ಹುಡುಗರೇ ಡ್ರಗ್ಸು, ಸ್ಮೋಕು, ಡ್ರಿಂಕ್ಸು ಅಂತ ಶುರು ಮಾಡ್ಕೊಂಡಿದ್ದಾರೆ, ಬುದ್ಧಿ ಇರೋ ಜನರೇ ಕಳ್ತನ ಮಾಡ್ತಿದ್ದಾರೆ, ಬುದ್ಧಿ ಇರೋ ಜನರೇ ಕೊಲೆ ಮಾಡ್ತಿದ್ದಾರೆ, ಬುದ್ಧಿ ಇರೋರೇ ರೇಪ್ ಮಾಡ್ತಿದ್ದಾರೆ. ಅವ್ರು ಯಾರೂ ದಡ್ರಲ್ಲ. ದಡ್ರಿದ್ರೆ ರೇಪ್ ಮಾಡೋಕ್ಕೆ ಬರೋಲ್ಲ, ದಡ್ಡದರ ಇದ್ದರೆ ಕಳ್ತನ ಮಾಡೋಕ್ಕಾಗಲ್ಲ, ದಡ್ಡರಾಗಿದ್ದರೆ ಕೊಲೆ ಮಾಡೋಕ್ಕಾಗಲ್ಲ. ಬುದ್ಧಿ ಇರೋ ಜನವೇ ಇವತ್ತು ಸಮಾಜನ ಹಾಳು ಮಾಡ್ತಾ ಇದ್ದಾರೆ. ಬುದ್ಧಿ ಇರೋ ಜನರೇ ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಬುದ್ಧಿ ಇರೋ ಜನಗಳೇ ತಮಗೆ ತಾವು ಮೋಸ ಆಗ್ತಿದ್ದಾರೆ. ಬುದ್ಧಿ ಇರೋ ಜನಗಳೇ ಎಲ್ಲನೂ ಕಳ್ಕೊತಾ ಇದ್ದಾರೆ. ಹಾಗಾದರೆ ಉಳಿಸ್ಕೊಳ್ಳಿರೋರು ಯಾರು? ನೋಡಿ, ನಮ್ಮ ಮಗ ಸಾಫ್ಟ್ವೇರ್ ಇಂಜಿನಿಯರು, ಲವ್ ಮಾಡಿಬಿಟ್ಟ, ಲವ್ ಮಾಡಿ ಅವಳನ್ನೇ ಮದುವೆ ಮಾಡ್ಕೊತಿದ್ದ, ಮತ್ತು ಬಂದು ಹಠ ಮಾಡ್ದ, ನೀವು ಆ ಹುಡುಗಿನ್ನೇ ಮದುವೆ ಮಾಡಿಸ್ಲಿಲ್ಲ ಅಂದರೆ ನಾನು ಸತ್ತೋಗ್ತೀನಿ ಇಂದ. ಆಯ್ತಪ್ಪ, ನೀನು ಸತ್ತೋರು ಏನು ಲಾಭ ನಮಗೆ, ಆಯಿತು ಬದುಕಿರಿ, ಎಲ್ಲ ಒಂದು ಕಡೆ ಬದುಕೋ, ಹೋಗು ಮದುವೆ ಮಾಡ್ಕೊಂಡು ಅಂತ ಹೇಳಿದ್ವಿ. ಇವತ್ತು ನನ್ನ ಮಗ ಜೈಲಲ್ಲಿದ್ದಾನೆ, ಲವ್ ಮಾಡಿ ಮದುವೆ ಮಾಡ್ಕೊಂಡ, ಜೈಲಿಗೆ ಹೋದ. ಬುದ್ಧಿ ಇರೋ ಸಾಫ್ಟ್ವೇರ್ ಇಂಜಿನಿಯರು ಜೈಲಲ್ಲಿದ್ದಾನೆ, ಲವ್ ಮಾಡ್ದ, ಮದುವೆ ಮಾಡ್ಕೊಂಡ. 5 ತಿಂಗಳಿಗೆ ಅವಳು ಹೆಂಡ್ತಿ ಇವನ ಮೇಲೆ ಏನೇನೋ ಆರೋಪ ಮಾಡಿಸಿ ಕಂಪ್ಲೇಂಟ್ ಮಾಡಿ ಜೈಲಲ್ಲಿದ್ದಾನಂತೀಗ. ಬೇಲ್ ಬೇಕು ಅಂತ ಓಡಾಡ್ತಿದ್ದಾರೆ. ಅವಳೇನು ಮಾಡಿದ್ದಾಳೆ, ನನಗೂ ಚೆನ್ನಾಗಿ ಹೊಡ್ದ, ನಮ್ಮ ಅಮ್ಮಂಗೆ ಚೆನ್ನಾಗಿ ಹೊಡ್ದ, ನಮ್ಮ ಅಪ್ಪಂಗೆ ಚೆನ್ನಾಗಿ ಹೊಡ್ದ, ನನ್ನ ತಮ್ಮನಿಗೆ ಚೆನ್ನಾಗಿ ಹೊಡ್ದ ಅಂತೇಳಿ ಅಪ್ಪ ಅಮ್ಮ ತಮ್ಮ 4 ಜನ ಸೈನ್ ಮಾಡಿಸಿ ಗಂಡನ ಮೇಲೆ ಕೇಸ್ ಹಾಕ್ಬಿಟ್ಟಿದ್ದಾಳೆ. ಏನು,
ಅವನೇನೋ ಒಂದು ಮಾತನ್ನಂತೆ, ಸ್ವಲ್ಪ ದುಡಿತಿದ್ದೆಲ್ಲ ಸ್ವಲ್ಪ ಸ್ಯಾಲ್ರಿ ಸ್ವಲ್ಪ ಕೊಡು, ಕಾರ್ ತೊಗೊಂಡ್ಬಿಡ್ತೀನಿ, ಲೋನ್ ತೀರಿಸ್ಕೊಂಬಿಡ್ತೀನಿ ಅಂತ. ಅದನ್ನೇ ದೊಡ್ಡ ವಿಚಾರ ಆದರೆ ಗಲಾಟೆಯಾಗಿ ಒಂದು ಕಂಪ್ಲೇಂಟ್ ಮಾಡಿ ಮದುವೆ ಆದ 6 ತಿಂಗಳಿಗೆ ಮಗ ಜೈಲಲ್ಲಿದ್ದಾನೆ. ಬುದ್ಧಿ ಇರೋ ತಂದೆ ತಾಯಿಗಳು, ಬುದ್ಧಿಯಿಂದ ಇರುವಂಥ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು, ಬುದ್ಧಿವಂತಿಕೆ ಇರುವಂಥ ಹೆಂಡತಿ, ಅವಳ ಬುದ್ಧಿ ಎಷ್ಟು ಅನ್ನೋದನ್ನು ಗಂಡ ಜೈಲಲ್ಲಿರೋದನ್ನು ತೋರಿಸ್ಬಿಟ್ಟಿದ್ದಾಳೆ. ಇದು ಒಂದು ಕೇಸ್. ಬುದ್ಧಿ ಇರೋ ಜನವೇ ಇವತ್ತು ಒಬ್ಬನ ಕೊಲೆ ಮಾಡಿಬಿಟ್ಟು ಜೈಲಲ್ಲಿದೆ, ಸುಮಾರು 20 ಜನ. ಅವ್ರು ಯಾರೂ ದಡ್ರಲ್ಲ. ದಡ್ರಿದ್ದರೆ ಚಾಕು ಚೂರಿ ಮಚ್ಚಿ ಇಟ್ಕೊಂಡು ಹೊಡೆಯೋಕ್ಕೆ ಗೊತ್ತೇ ಆಗಲ್ಲ. ಬುದ್ಧಿ ಇರೋವಂಥ ವ್ಯಕ್ತಿಗಳು ಇವತ್ತು ಸಮಾಜದಲ್ಲಿ ತಪ್ಪು ಮಾಡಿ ತಮ್ಮ ಮಾನ ಕಳ್ಕೊಂಡಿದ್ದಾರೆ, ಮರ್ಯಾದೆ ಕಳ್ಕೊಂಡಿದ್ದಾರೆ, ಯೋಗ್ಯತೆ ಹೋಗಿದೆ, ಹಣ ಕಳ್ಕೊಂಡಿದ್ದಾರೆ, ಆಸ್ತಿ ಕಳ್ಕೊಂಡಿದ್ದಾರೆ. ಹಾಗೆ ಉಳಿಸ್ಕೊಂಡಿರೋರು ಯಾರು? ದಡ್ರೆ ಚೆನ್ನಾಗಿರೋದು ಸುಖವಾಗಿ. ಇಲ್ಲಿ ಏನಕ್ಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟೋ ಜನಕ್ಕೆ ಬುದ್ಧಿ ಇದ್ದರೂ ಕೂಡ ಆ ಬುದ್ಧಿ ತಕ್ಕಷ್ಟು ಸಂಸ್ಕಾರ, ಆ ಬುದ್ಧಿ ತಕ್ಕಷ್ಟು ಏನು ಮೆಚ್ಯೂರಿಟಿ ಇಲ್ಲ. ಏನು 500 ಕೋಟಿ ಆಸ್ತಿ ಬಾಳೋ ಜಮೀನು ಎಲ್ಲ ಇದೆ, ಕೋಟ್ಯಾಂತರ ರೂಪಾಯಿ ದುಡ್ಡಿದೆ, ಬುದ್ಧಿನೇ ಇಲ್ಲ. ಅಲ್ಲೇ ದುಡಿದು ಅಲ್ಲೇ ಜೀವನ ಮಾಡ್ತಾರೆ. ಅವರಲ್ಲಿರುವಂಥ ಬುದ್ಧಿವಂತಿಕೆ ಕೋಟ್ಯಾಧಿಪತಿಲಿಲ್ಲ. ಒಬ್ಬ ಕುರಿ ಕಾಯೋನು, ಒಬ್ಬ ದನ ಕಾಯೋನು, ಅವನಿಗಿರೋಷ್ಟು ಬುದ್ಧಿ ಒಬ್ಬ ವಿದ್ಯಾವಂತನಿಗೆ ಡಿಗ್ರಿ ಡಾಕ್ಟ್ರೇಟ್ ತೊಗೊಂಡಿರೋನಿಗಿಲ್ಲ. ನೋಡಿ ಎಷ್ಟು ವ್ಯತ್ಯಾಸ ಇದೆ ಜೀವನದಲ್ಲಿ. ಒಬ್ಬ ವ್ಯಕ್ತಿ ಆರೋಗ್ಯವಾಗಿದ್ದಾನೆ, ಧನವಂತ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ರೂಪ ಚೆನ್ನಾಗಿದೆ, ದೇಹದಲ್ಲಿ ಶಕ್ತಿ ಇದೆ, ಬುದ್ಧಿ ಇಲ್ಲ. ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ಇಷ್ಟೆಲ್ಲ ಓದಾನೆ, ಒಬ್ಬ ಡಾಕ್ಟ್ರು MBBS ಮಾಡಿ MD ಆಗಿದೆ. ಒಬ್ಬ ಪೇಷಂಟ್ ಕೇಳ್ತಾನೆ, ನೀವು ದಿನ ಕುಡಿತಿದ್ರೆ ಸ್ಮೋಕ್ ಮಾಡಿದ್ರೆ ಸತ್ತೋಗ್ಬಿಡ್ತೀರಾ, ನಾನು ಸಾಧುವಾದಷ್ಟು ಟ್ರೀಟ್ ಮಾಡಿದ್ದೀನಿ, ಇಲ್ಲಿವರೆಗೆ ಬಿಟ್ಟು ಬದುಕಿಸಿದ್ದೀನಿ, ಇನ್ಮೇಲೆ ಮಾಡಬೇಡಿ ಅಂತ ಡಾಕ್ಟ್ರ್ ಹೇಳ್ತಾರೆ ಪೇಷಂಟ್ಗೆ. ಆಯಿತು ಅಂತಂದರೆ, ಆದರೆ ಡಾಕ್ಟ್ರೇ ಸ್ಮೋಕ್ ಮಾಡ್ತಾರೆ, ಡ್ರಿಂಕ್ಸ್ ಮಾಡ್ತಾರೆ, ಪ್ರತಿ ವೀಕೆಂಡಲ್ಲಿ ಪಾರ್ಟಿ ಡಾಕ್ಟ್ರು. ಆದರೆ ಪೇಷಂಟ್ ನೋಡ್ಬಿಟ್ಟೆ, ಏನು ಡಾಕ್ಟ್ರೇ ನೀವು ನನಗೆ ಹೇಳಿದ್ರೆ ನೀವೇ ಕುಡಿತಿದ್ರಲ್ಲ ಇಲ್ಲಿ ಅಂದಾಗ, ನಾನು ಇನ್ನೂ ಆರೋಗ್ಯವಾಗಿದ್ದೀನಪ್ಪ ಅಂತಂತ. ನಾಳೆ ನಂತರ ನಿಮಗೂ ಆಗ್ಬೋದಲ್ವಾ, ನನ್ನ ಕಾಲೇ ನಿಮಗೂ ಬರ್ಬೋದಲ್ವಾ, ನೋಡೋಣ ಅಂತಾರಂತೆ. ನೋಡಿ, ಬುದ್ಧಿಜೀವಿಗಳೇ ಇವತ್ತು ಎಲ್ಲ ತಪ್ಪು ಮಾಡ್ತಿರೋದು. ಯಾಕೆ? ಎಲ್ಲ ರೂಪ ಇದೆ, ದೇಹದಲ್ಲಿ ಬಲ ಇದೆ, ಅಂತಸ್ತಿದೆ, ವಿದ್ಯೆ ಇದೆ, ಬುದ್ಧಿ ಕಮ್ಮಿ. ಯಾತಕ್ಕಿದು? ಎರಡನೇದು, ಓದಿದ ತಕ್ಕಂತೆ ಬುದ್ಧಿ ಇಲ್ಲ, ಹಣ ಐಶ್ವರ್ಯ ತಕ್ಕಂತೆ ಘನತೆ ಬುದ್ಧಿ ಇಲ್ಲ ಅಂತ ನಾವು ಬೈತಿರ್ತೀವಿ. ಕಾರಣ ಏನು? ಓದಿದ್ದಾನೆ, ತಾಯಿಗೆ ಹೊಡಿತಾನೆ. ಓದಿ ವಿದ್ಯಾವಂತ, ಡಿಗ್ರಿ ಆಗಿದೆ, ಅಪ್ಪಂಗೆ ಬೈತಾನೆ, ಹೊಡಿತಾನೆ. ಮತ್ತು ಓದಿ ಏನು ಲಾಭ? ಓದಿದ್ದಾನೆ, ಡಿಗ್ರಿ ತೊಗೊಂಡಿದ್ದಾನೆ, ಕದೀತಾನೆ, ಮನೆ ಒಳಗೆ ಕದೀತಾನೆ, ಸ್ವಂತ ಮನೇಲಿ ತಾನೇ ಕದಿಯೋದು. ಅಮ್ಮಂದ ಒಡಬೇಕು ಕತ್ಕೊಂಡು ಅಡ ಇಟ್ಬಿಟ್ಟಿದ್ದಾನೆ, ಅಪ್ಪನ ಜೋಬ ದುಡ್ಡು ಕದಿಯೋದು. ಓದಿದ್ದಾನೆ, ಡಿಗ್ರಿ ಓದಿರೋ ಹುಡುಗ MG ರೋಡಲ್ಲಿ ವೆಹಿಕಲ್ ಕದ್ಬಿಟ್ಟಿದ್ದಾನೆ. ಮೊನ್ನೆ ಯಾರು ಟಿ ವಿಲಿ ತೋರಿಸ್ತಾ ಇದ್ರು, 2 ವೀಲರ್ ಕದ್ದಿದ್ದಾನೆ. ಇನ್ನೊಬ್ಬ ಓದಿ ದೊಡ್ಡ ವಿದ್ಯಾವಂತ, ಅವನು ಕಾರ್ ಕದ್ದಿದ್ದಾನೆ. ಕಾರ್ ಕದ್ದಿರ್ತಾನೆ, ಲಾಕ್ ಮಾಡಿರೋ ಕಾರ್ನ ಕತ್ಕೊಂಡು ಹೋಗಿದ್ದಾನೆ ಅಂದರೆ ಏನರ್ಥ? ಇದಕ್ಕೆಲ್ಲ ಏನು ಕಾರಣ ಅಂದರೆ, ಬುದ್ಧಿ ಇದೆ, ಆದರೆ ಅದರಲ್ಲಿ ಒಳ್ಳೇದು ಯಾವುದು, ನಾನು ಒಳ್ಳೇದು ಮಾಡ್ತಾಯಿದ್ದೀನಾ, ಕೆಟ್ಟದ್ದು ಮಾಡ್ತಾಯಿದ್ದೀನಾ, ಅಮ್ಮಂಗೆ ಯಾಕೆ ಹೊಡಿತೀನಿ, ಅಪ್ಪಂಗೆ ಯಾಕೆ ಹೊಡಿತೀನಿ, ಯಾಕೆ ಹೊಡಿಬೇಕು, ಯಾಕೆ ಹೊಡಿಬಾರ್ದು ಅಂತ ವಿಮರ್ಶೆ ಮಾಡೋದು, ತುಲನೆ ಮಾಡೋದು, ಚರ್ಚೆ ಮಾಡೋದು, ವಿಚಾರ ಮಾಡುವಂಥ ಶಕ್ತಿ ಬುದ್ಧಿಲಿ ಕಳ್ಕೊಂಬಿಟ್ಟಿರ್ತೀವಿ. ಕಾರಣ ಬುಧ ನೀಚನಾದಾಗ. ಗುರು ವಾಣಿ, ಗುರುಗ್ರಹ ಮಾತು ಕೊಡ್ತಾನೆ, ಜ್ಞಾನ ಕೊಡ್ತಾನೆ. ಗುರು ಜ್ಞಾನಕಾರಕ, ವಾಕ್ಚಾತುರ್ಯ ಕೊಡ್ತಾನೆ. ಬುಧ ನಾವೇನು ಓದಿದವೋ ಅದನ್ನು ಯೂಸ್ ಮಾಡಿಕೊಂಡು ನಮ್ಮ ಬದುಕಿನ ರೀತಿಗಳನ್ನು ನಡೆಸ್ಕೊಂಡು ಹೋಗೋಕ್ಕೆ ಬುಧ ಬುದ್ಧಿ ಕೊಡ್ತಾನೆ. ಬುಧ ಬುದ್ಧಿಕಾರಕ, ನಮ್ಮ ಬುದ್ಧಿಗೆ ಬಾಸು ಬುಧ ಗ್ರಹ. ಜ್ಞಾನ ಮತ್ತು ವಾಣಿ ಅಂದರೆ ಮಾತು, ಇದಕ್ಕೆ ಗುರುಗ್ರಹ ಭಾಳ ಸ್ಟ್ರಾಂಗ್ ಇರಬೇಕು.
ಇಲ್ಲಿ ಬುಧ ವಕ್ರನಲ್ಲಿ ಹೋದಾಗ, ಬುಧ ಅಸ್ತನಾದಾಗ, ಬುಧ ಪಾಪಗ್ರಹ ಜೊತೆ ಸೇರಿದಾಗ ಎಷ್ಟೇ ಓದಿದ್ರು ಎಷ್ಟೇ ಇದ್ದರೂ ಕೂಡ ಮಂಕಾಗಿಬಿಡ್ತಾರೆ. ಹೌದು, ಚೆನ್ನಾಗಿ ಇಟ್ಕೊಂಡು ಹೊಡೆದ್ಬಿಟ್ಟು ನಾನು ಯಾಕೆ ಹೊಡೆದೆ, ಚೆನ್ನಾಗಿ ಬೈದ್ಬಿಟ್ಟು ನಾನು ಯಾಕೆ ಬೈದೆ, ನಾನೇ ಕಳ್ತನ ಮಾಡಿದೆ, ಈ ಥರ ಹೊಡೆದ್ಬಿಟ್ಟು ಬೈದ್ಬಿಟ್ಟು ಕಳ್ತನ ಮಾಡ್ಬಿಟ್ಟು ಆಮೇಲೆ ಯೋಚನೆ ಮಾಡೋ ಬದಲು ಕಳ್ತನ ಮಾಡಬಾರ್ದು, ಹೊಡಿಬಾರ್ದು, ಬೈಬಾರ್ದು ಅಂತ ನಿಮ್ಮ ಬುದ್ಧಿ ನಿಮಗೆ ಯಾಕೆ ಡೈರೆಕ್ಷನ್ ಮಾಡ್ತಿಲ್ಲ? ಬುಧ ತೊಂದರೆಯಲ್ಲಿದ್ದಾನೆ. ಇದು ಭಾಳ ಇಂಪಾರ್ಟೆಂಟು. ಎಷ್ಟು ಕೋಟಿ ಆಸ್ತಿ ಇದ್ರೇನು, ಎಷ್ಟು ರೂಪಾಯಿ ಇದ್ರೇನು, ಅವನು ಯಾವನೋ ಒಬ್ಬ ಜಿಮ್ ಮಾಡಿ ಬಾಡಿ ಬಿಲ್ಸಿದ್ದಾನೆ, 6 ಪ್ಯಾಕ್ ಮಾಡಿದ್ದಾನೆ, ಡಿಗ್ರಿ ಮಾಡಿದ್ದಾನೆ, ದೇಹದಲ್ಲಿ ಬಲ ವಿದ್ಯೆ ಇದೆ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ಎಲ್ಲ ಇದೆ, ಅದ್ರ ಬುದ್ಧಿ ಇಲ್ಲ. 3 ಸಲ ಡೈವರ್ಸ್ ಕೊಟ್ಟ ನೋಡಿ. ಅವನ ಜೀವನದಲ್ಲಿ ಹಲವಾರು ಹೆಣ್ಮಕ್ಳ ಜೊತೆ ಸುಖ ಪಟ್ಬಿಟ್ಟು ಬಂದಿದ್ದಾನೆ. ಹಲವಾರು ಹೆಣ್ಮಕ್ಳು ಸುಖಪಟ್ಟು 3 ಸಲ ಡೈವರ್ಸ್ ಮಾಡ್ಕೊಳ್ಳೋಕ್ಕೆ ಬಾಡಿ ಬಿಲ್ಡ್ ಮಾಡ್ದ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ರೂಪ ಇದೆ, ಇದೆಲ್ಲ ಇದ್ದೇನು ಲಾಭ? ರೂಪಕ್ಕೆ, ಬಾಡಿ ಬಿಲ್ಡ್ಗೆ ಮತ್ತು ಹಣಕ್ಕೆ ಬೆಲೆನೇ ಹೊರಟೋಯ್ತು. ಯಾಕೆಂದ್ರೆ ಅವ್ನು ಮಾಡೋ ಬುದ್ಧಿ ಸರಿ ಇಲ್ಲ. ನಾನು ಅವ್ನಿಗೆ ಹೇಳೇ ಬಿಟ್ಟೆ, ನೀನು ಬಾಡಿ ಬೆಳೆಸಿದ್ಯಾ, ಬುದ್ಧಿ ಬೆಳೆಸಿವಲ್ಲಪ್ಪ ಅಂದೆ. ನಾನು ಏನು ಮಾಡಬೇಕು ಅದಕ್ಕೆ ಅಂತ ಕೇಳ್ದೆ ನನ್ನ. ಈ ಥರ ಮಾಡಿದ್ರೆ ಇಷ್ಟು ನಷ್ಟ ಆಗತ್ತೆ, ನಾನು ಈ ರೀತಿ ಬೈದರೆ ಅವ್ರಿಗೆಲ್ಲ ತೊಂದರೆ ಆಗಿ ನಂಗೆ ಹಿಂಗಾಗತ್ತೆ, ನಾನು ಇಷ್ಟು ಕದ್ದು ಬಿಟ್ಟರೆ ಇಲ್ಲಿ ತೊಂದರೆ ಹಿಂಗಾಗತ್ತೆ, ನಾನು ಕತ್ಕೊಂಡ್ರೆ ಪಾಪ ಅವ್ನು ಬಂಡವಾಳ ಹಾಕಿರೋ ಗತಿ ಏನು, ನಾನು ಕೊಲೆ ಮಾಡಿಬಿಟ್ರೆ ಅವ್ರ ಸಂಸಾರದಲ್ಲಿ ಏನೇನು ಅಡೆತಡೆಗಳಾಗುತ್ತೆ, ಕೊಲೆ ಮಾಡಿದ್ರೆ ನಂಗೆ ಬರೋ ಭಾರತರತ್ನ ಅಥವಾ ಪದ್ಮಭೂಷಣ ಅಥವಾ ಪದ್ಮವಿಭೂಷಣ ಅಂತ ಏನೋ ಪದವಿ ಕೊಡ್ತಾರಾ, ಅವಾರ್ಡ್ ಕೊಡ್ತಾರಾ? ಇಲ್ಲ. ಮತ್ತು ಯಾಕೆ ಕೊಲೆ ಮಾಡಬೇಕು? ಈ ಥರ ವಿಚಾರನ ಮಾಡಬೇಕು. ಈ ಥರ ವಿಚಾರ ಮಾಡುವಂಥ ಶಕ್ತಿ ಕಳ್ಕೊಂಬಿಟ್ಟಿರ್ತೀವಿ. ಯಾಕೆಂದರೆ ಬುಧ ವಕ್ರ ಹಸ್ತ ಆದಾಗ ಎಲ್ಲ ಇದೆ ರೀ. ಇವತ್ತು ನೀವು ಕೋರ್ಟ್ಗಳಲ್ಲಿ ಹೋದರೆ ಅಲ್ಲಿ ಯಾರೂ ದಡ್ಡರೇ ಇಲ್ಲ. ಅಲ್ಲಿ ಕೇಸ್ ಹಾಕಿರೋರು ಎಲ್ಲ ಡಿಗ್ರಿ ಓದಿರೋರು, ಕೋಟ್ಯಾಂತರ ರೂಪಾಯಿ ಆಸ್ತಿ ಇರೋರಿಗೆ ಕೋರ್ಟ್ಗೆ ಅಲಿತಾ ಇದ್ದಾರೆ. ಕಾರಣ ಈ ಥರ ವಿಚಾರದಲ್ಲಿ ನಾನು ಸರಿ ಇರ್ಬೋದು, ನನ್ನ ಎದುರುಗಡೆ ಪಾರ್ಟಿಗೆ ಬುದ್ಧಿ ಇಲ್ಲ, ನನ್ನ ಮೇಲೆ ಕೇಸ್ ಹಾಕ್ತಾ. ಅವ್ನು ಸರಿ ಇರ್ಬೋದು, ಅವ್ನಿಗೆ ಎದುರುಗಡೆ ಮನಸ್ಸಿಲ್ಲ, ಅವ್ನು ಕೇಸ್ ಹಾಕ್ತಾ. ನಾನು ಹೇಳ್ದಿ, ಬೇಡಪ್ಪ ಕೇಸ್ ಮಾಡಬೇಡ, ಮಾತಾಡೋಣ, ಕೂತು ವಿಚಾರ ಮಾಡೋಣ, ಏನು ತೊಂದರೆ ಇದೆ ನಾವೇ ಬಗೆಹರಿಸ್ಕೊಂಡು ಕೋರ್ಟ್ಗೆ ಹೋಗೋದು ಬೇಡ ಅಂದರೆ ನಾನು ಹೋಗ್ತೀನಿ, ಅದೇನು ಮಾಡ್ತೀಯಾ? ನೋಡಿ, ಇದು ಇಂಥರ ಬುದ್ಧಿ, ವಿಪರೀತ ಬುದ್ಧಿ, ಮಂಕು. ಬುದ್ಧಿನಲ್ಲೂ 2 ಬುದ್ಧಿ ಇದೆ, ಒಂದು ಶುದ್ಧ, ಇನ್ನೊಂದು ಅಶುದ್ಧ ಅಂತೇಳಿ. ಅಶುದ್ಧ ಇರೋರು ಎಲ್ಲರೂ ಈ ಥರ ತರಲೆ ತಾಪತ್ರೆ. ಅಶುದ್ಧ ಇರೋ ಬುದ್ಧಿ ಎಲ್ಲ ಕ್ರಿಮಿನಲ್ ಮೈಂಡ್ಗಳು, ಕ್ರಿಮಿನಲ್ಸ್. ಶುದ್ಧವಾಗಿರೋರು ಯಾವ ತಂಟೆಗೆ ಹೋಗಲ್ಲ, ತಮ್ಮದಾಯಿತು ತಮ್ಮ ಧರ್ಮ, ತಮ್ಮ ನಡೆ ನುಡಿ ಆಚಾರ ವಿಚಾರದಲ್ಲೇ ಬದ್ಧರಾಗಿ ಇದ್ದು ಜೀವ ಬಿಟ್ಬಿಡ್ತಾರೆ. ಈ ಕ್ರಿಮಿನಲ್ಸ್ ಅಲ್ಲ, ಈ ಅಶುದ್ಧ ಬುದ್ಧಿ ಇರೋರು ತಾನೂ ಕೆಟ್ಟು 10 ಜನಕ್ಕೆ ಕೆಡಿಸೋ ಅಂಥವ್ರು ಇರ್ತಾರೆ ಜಗತ್ತಿನಲ್ಲಿ. ಆದ್ದರಿಂದ ಅವ್ನಿಗೆ ಗೊತ್ತು, ನಾನು ಸ್ಮೋಕ್ ಮಾಡಿದ್ರೆ ತೊಂದರೆ ಆಗುತ್ತೆ, ಕುಡಿದ್ರೆ ತೊಂದರೆ ಆಗುತ್ತೆ, ಡ್ರಗ್ಸ್ ತೊಗೊಂಡ್ರೆ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ದು ಮಾಡ್ತಾ ಇದ್ದಾನೆ. ಅಲ್ಲಿ ಅವನ ದಡ್ಡ ಅನ್ಬೇಕು, ಬುದ್ಧಿವಂತ ಅನ್ಬೇಕು. ನಾನು ಓದಿದ್ದೀನಿ, ನನಗೆ ಜನ್ಮ ಕೊಟ್ಟಿದ್ದಾರೆ, ನನ್ನ ಸಾಕಿ ಸಲಸಿ ಬೆಳೆಸಿದ್ದಾರೆ, ಡೊನೇಷನ್ನು ಫೀಸ್ ಕೊಟ್ಟು ವಿದ್ಯೆ ಕಲಿಸಿ ನನಗೆ ಡಿಗ್ರಿ ಕೊಡಿಸಿದ್ದಾರೆ, ಅವ್ರಿಗೆ ಹೊಡಿಬಾರ್ದು ಬೈಬಾರ್ದು ತಂದೆ ತಾಯಿಗಳಿಗೆ ಅಂತ ಗೊತ್ತಿದ್ದು ಹೊಡಿತಾನೆ, ಬೈತಾನೆ. ಹಾಗಾದರೆ ಅವನು ದಡ್ಡನ ಬುದ್ಧಿವಂತನ? ಇದೆಲ್ಲ ನಾನು ವಿಮರ್ಶೆ ಮಾಡಿದಾಗ, ಚರ್ಚೆ ಮಾಡಿದಾಗ ನಮ್ಮ ಬುದ್ಧಿಲಿ ಏನೋ ಒಂದು ಕೊರತೆ ಇದೆ. ಅದಕ್ಕೆ ಇವೆಲ್ಲ ಸೈಡ್ ಎಫೆಕ್ಟು, ಬೈಯೋದು, ಹೊಡೆಯೋದು, ಸ್ಮೋಕು, ಡ್ರಿಂಕ್ಸು, ಡ್ರಗ್ಸು, ಕಳ್ತನ, ಕೊಲೆ, ರೇಪ್, ಇವೆಲ್ಲ ಸೈಡ್ ಎಫೆಕ್ಟ್ಸ್ ಆಗ್ತಿದೆ ನಮ್ಮ ಬದುಕಿನಲ್ಲಿ, ನಮ್ಮ ಬುದ್ಧಿಯಿಂದನೇ. ಯಾರೂ ದಡ್ರಲ್ಲ ಅಂತ ಫಸ್ಟೇ ಹೇಳಿದ್ದೀನಿ. ಬುದ್ಧಿ ಇರೋರೇ ತಪ್ಪು ಮಾಡ್ತಿರೋರು, ಬುದ್ಧಿ ಇಲ್ಲ ಅನ್ನೋದವರು ಬಾಯಿ ಮುಚ್ಕೊಂಡು ಸುಮ್ಮ ಕೂತವ್ರ ಜಗತ್ತೇ ಗೊತ್ತಿಲ್ಲ, ಆರಾಮಾಗಿದ್ದಾರೆ. ಮಗುವಿನಂಥ ಮನಸ್ಸು. ಈ ಬುದ್ಧಿ ಇರೋರೇ, ಶುದ್ಧವಾದ ಬುದ್ಧಿ ಇರೋರು ಬೇರೆ, ಅಶುದ್ಧವಾದ ಬುದ್ಧಿ ಇರೋರು ಕ್ರಿಮಿನಲ್ಸು. ಅವನ ಮೇಲೆ ಕೇಸ್ ಹಾಕೋದು, ಅವನ ಮೇಲೆ ಅಪಪ್ರಚಾರ ಮಾಡೋದು, ಅವನ ಬಗ್ಗೆ ಒಂದು ವಾರ TV ಪೂರ್ತಿ ಅವ್ರ ಬಗ್ಗೆ ಒಂದು ವಾರ, 1 ತಿಂಗಳು, 2 ತಿಂಗಳು ಬರೀ ಅದನ್ನೇ ತೋರಿಸೋದು. ಇದು ಬುದ್ಧಿವಂತರ ಲಕ್ಷಣ. ಹೀಗೆ ನಮ್ಮ ಬದುಕಿನಲ್ಲಿ ಒಂದೊತ್ತು ಊಟ ಮಾಡೋಣ, ಒಂದೇ ಬಟ್ಟೆ ಹಾಕ್ಕೊಳ್ಬೇಕು, ತಿಂಗಾಣಿಗಟ್ಟಲೆ ಬದುಕ್ಬಿಡೋಣ, ಮನೆ ಇಲ್ವಾ ಬೀದಿ ಫುಟ್ಪಾತ್ ಮಲ್ಗೋಣ, ಆಸ್ತಿ ಇಲ್ವ ಬೇಡ, ಭಿಕ್ಷೆ ಬೇಡ ಊಟ ಮಾಡೋಣ. ಆದರೆ ಎಲ್ಲ ಇದ್ದು
ನಿಮ್ಮ ಬದುಕೇ ನಡ್ಸೋಕ್ಕಾಗ್ತಿಲ್ಲ. ಆಸ್ತಿ ರೂಪ ಅಂತಸ್ತು ಎಲ್ಲ ಇದ್ದು ಕೂಡ ನಿಮ್ಮ ಬದುಕಲ್ಲಿ ಸುಖ ಇಲ್ಲ, ಶಾಂತಿ ಇಲ್ಲ, ಜೈಲು, ಕೋರ್ಟು, ಪೊಲೀಸ್ ಸ್ಟೇಷನ್ ಅಂತಂದರೆ ಈ ಬುದ್ಧಿಗೆ ಏನು ಹೇಳಬೇಕು? ಇಂಥ ಬುದ್ಧಿ ಏನು? ಅದಕ್ಕೆ ಒಂದು ಬುದ್ಧಿನ, ನಮ್ಮ ಬುದ್ಧಿನೇ ದೊಡ್ಡ ಐಶ್ವರ್ಯ, ನಮ್ಮ ವಿಸ್ಡಮ್, ವಿವೇಕನೇ ನಮಗೆ ದೊಡ್ಡ ಸಂಪತ್ತು. ಬುದ್ಧಿ ಇದ್ರೆ ಜಗತ್ತಿನಲ್ಲಿ ಕಾಡಲು ಬದುಕಬಲ್ಲ, ಮರುಭೂಮಿಲೂ ಬದುಕಬಲ್ಲ, ಪಾತಾಳದಲ್ಲೂ ಬದುಕಬಲ್ಲ. ಬುದ್ಧಿನೇ ಇಲ್ಲ ಅಂದರೆ ಅವನು ಎಲ್ಲೋ ಇರೋಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಬುದ್ಧಿಗೆ ಶುದ್ಧತೆಯನ್ನು ಕೊಡೋದಕ್ಕೆ ಬುದ್ಧಿಲಿರೋ ಕಲ್ಮಶಗಳನ್ನು ತೆಗೆಯೋದೇ ಅದು. ಬುದ್ಧಿ ಒಳಗೆ ಕೊಲೆ ಮಾಡಬೇಕು, ರೇಪ್ ಮಾಡಬೇಕು, ದರೋಡೆ ಮಾಡಬೇಕು, ಲಂಚ ತಗೋಬೇಕು, ಕಳ್ತನ ಮಾಡಬೇಕು ಅನ್ನೋ ಬುದ್ಧಿ, ಆ ಬುದ್ಧಿ ಇದೆಯಲ್ಲ ಅದನ್ನು ಜಲಡಿ ಆಡಿ ಕ್ಲೀನ್ ಮಾಡಿ ಪರಿಶುದ್ಧವಾದ ಬುದ್ಧಿಯನ್ನು ಹೇಗೆ ಮಾಡಬೇಕು ಅನ್ನೋ ಒಂದು, ಈ ಬುದ್ಧಿ ಕ್ಷೀಣಿಸುತ್ತೆ ಅಂತ ಹೇಳ್ತಾರೆ. ಬುದ್ಧಿಲಿ ಕ್ಷೀಣ ಅಥವಾ ಬುದ್ಧಿ ಒಳಗೆ ಕಲ್ಮಶ, ಇದು ಮಾಟಮಂತ್ರ ತಂತ್ರದಿಂದನೂ ಮಾಡ್ಬೋದು. ಒಂದು ಪೂರ್ವಜನ್ಮದ ದೋಷದಿಂದನೂ ಬರ್ಬೋದು, ಒಂದು ಸಹವಾಸ ದೋಷದಿಂದ ಬರ್ಬೋದು, ಇನ್ನೊಂದು ದೃಷ್ಟಿ ದೋಷದಿಂದನೂ ಬರ್ಬೋದು. ಈ 4ಕ್ಕೂ ಪರಿಹಾರ ಏನು ಮಾಡ್ತಾಯಿದ್ರು ಹಿಂದಿನ ಕಾಲದಲ್ಲಿ ಗುರುಕುಲದಲ್ಲಿ ಅಂದರೆ, ಮಕ್ಕಳು ನಮ್ಮಲ್ಲಿ ಹೋದ್ಮೇಲೆ, ಅವ್ರ ಮನೆಗೆ ಹೋದ್ಮೇಲೆ, ಅವ್ರ ಊರಿಗೆ ಹೋದ್ಮೇಲೆ ಬುದ್ಧಿವಂತರಾಗಿ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಾಗಬೇಕು ಅನ್ನೋದು ಆಗಿನ ಕಾಲದಲ್ಲಿ ಗುರುಕುಲದ ಒಂದು ಆಸೆ. ಈಗ ಎಷ್ಟೋ ಸ್ಕೂಲ್ಗಳಿವೆ ಜಗತ್ತಿನಲ್ಲಿ, ಆದರೆ ಅವರು ಪಾಠ ಮಾಡಿ ಫೀಸ್ ತೊಗೋತಾರೆ. ಒಬ್ಬ ವ್ಯಕ್ತಿ ಸಮಾಜ ದೊಡ್ಡ ವ್ಯಕ್ತಿ ಆಗುವಂಥ ಸ್ಪೆಷಲ್ ಕೋಚ್ ಏನು ಕೊಡೋಲ್ಲ. ಅವನ ಬುದ್ಧಿ ಮೇಲೆ ಅವ್ನು ಡಿಪೆಂಡ್ ಆಗಬೇಕು. ಬರ್ತಾರೆ, ಟೀಚರ್ ಪಾಠ ಮಾಡ್ತಾರೆ, ಹೋಗ್ತಾರೆ, ಪಾಸ್ ಎಕ್ಸಾಮ್ ಆಗ್ತಾರೆ, ಪಾಸ್ ಆಫ್ ಫೇಲೋ ನೋಡ್ತಾರೆ. ಆದರೆ ಅವನು ಸಮಾಜದ ಈ ವಿದ್ಯೆ ಅಲ್ದೇ ಎಕ್ಸ್ಟ್ರಾ ಬುದ್ಧಿಯಿಂದ ಹೆಂಗೆ ಬದುಕ್ತಾನೆ ಅನ್ನೋದನ್ನು ಚಿಂತನೆ ಮಾಡ್ತಿದ್ರು ಆಗಿನ ಕಾಲದ ಗುರುಕುಲದಲ್ಲಿ. ಆದ್ದರಿಂದ ರಾಜನ ಆಸ್ಥಾನದಲ್ಲಿ ಅಥವಾ ಅವರೇ ಸ್ವಂತ ಬಿಸ್ನೆಸ್ಸು, ಅವರೇ ವ್ಯವಹಾರ ಮಾಡಬೇಕು ಅಂತಂದರೆ ಆ ಜಗತ್ತು ಸಮಾಜಕ್ಕೆ ಅಡ್ಜಸ್ಟ್ ಆಗುವಂಥ ಬುದ್ಧಿಯನ್ನು ಹೇಳ್ಕೊಡ್ತಾ ಇರುತ್ತೆ ಗುರುಕುಲದಲ್ಲಿ. ಅದಕ್ಕೇನು ಮಾಡಬೇಕು ನೋಡಿ, ಹೆಬ್ಬೆಟ್ಟು ಶುಕ್ರ ಗ್ರಹ, ಗುರು ತೋರ್ಬೆರಳು, ಇದಕ್ಕೆ ಜ್ಞಾನಮುದ್ರಾ, ಚಿನ್ಮುದ್ರಾ, ಅರಾಳ ಅಂತ ಕರೀತಾರೆ. ಇನ್ನೊಂದು ಸಲ ಹೇಳ್ತೀನಿ, ಹೆಬ್ಬೆಟ್ಟು ಮೇಲೆ ತೋರ್ಬೆರಳು ಇಡಿ, ಗುರು ಶುಕ್ರ ಕಾಂಬಿನೇಷನ್ ಇವೆರಡು. ಈಗ ಇಟ್ಕೊಳ್ಳಿ, ಹೆಂಗೆ ಬೇಕಾದ್ರೆ ಇಟ್ಕೊಳ್ಳಿ. ಈಗ ಹಿಂಗೆ ಚೇರ್ ಮೇಲೆ ಹಿಂಗೆ ಇಟ್ಕೋಬೋದು, ತೊಡೆ ಮೇಲೆ ಇಟ್ಕೋಬೋದು. ಹೀಗೆ ಇಟ್ಕೊಂಡು ಉಗುರು ಟಚ್, ಸ್ಕಿನ್ ಟು ಸ್ಕಿನ್, ಚರ್ಮ ಟಚ್ ಆಗಬೇಕು. ಉಗುರು ಕಂಡಕ್ಟರ್ ಅಲ್ಲ, ಬ್ಯಾಡ್ ಕಂಡಕ್ಟರ್. ಉಗುರು ಬ್ಯಾಡ್ ಕಂಡಕ್ಟರ್, ಅದಕ್ಕೆ ಸ್ಪರ್ಶತೆ ಎದುರು ಏನು ಅನಿಸಲ್ಲ. ಸ್ಕಿನ್ ಟು ಸ್ಕಿನ್ ಆಗಿ ಇದು 3 ಬೆರಳು, ಶನಿ, ಸೂರ್ಯ, ಬುಧ, ಈ 3 ಸ್ಟ್ರೈಟಾಗಿ ಇಟ್ಕೋಬೇಕು. ಹಿಂಗೆ ಇಟ್ಕೊಂಡು ಓಂ ಐಂ ಬುದ್ಧಿವರ್ಧಿನ್ಯೈ ನಮಃ, 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 ಓಂ ಐಂ ಬುದ್ಧಿವರ್ಧಿನ್ಯೈ ನಮಃ. ಇದು ಸರಸ್ವತಿಯ ಮಂತ್ರ ಐಂ ಅಂತೇಳಿ. ನಮ್ಮ ಬುದ್ಧಿನಲ್ಲಿ ಡ್ರಿಂಕ್ಸ್ ಮಾಡೋದು, ಕದಿಯೋದು, ಸುಳ್ಳೇಳೋದು, ಆಣೆ ಇಡೋದು, ರೇಪ್ ಮಾಡೋದು, ಲಂಚ ತಗೊಳ್ಳೋದು, ಕೊಲೆ ಮಾಡೋದು, ಈ ಥರದ್ದೆಲ್ಲ ಬುದ್ಧಿಲಿರೋ ಆ ಕಲ್ಮಶನೆಲ್ಲ, ಆ ವಿವೇಕ, ಕೆಟ್ಟ ವಿವೇಕ, ಆ ಡಸ್ಟೆಲ್ಲ, ಆ ಕೊಳಕನ್ನೆಲ್ಲ ತೆಗೆದು ಬುದ್ಧಿಯನ್ನು ಅಡ್ವಾನ್ಸ್ಡ್ ಮಾಡ್ತವೆ. ವರ್ಧಿನ್ಯೈ ಮಾಡೋದು ಅಂದರೆ ಅಡ್ವಾನ್ಸ್ ಮಾಡೋದು. ಚಿಂತನಾಶಿ, ಮೆಚ್ಯೂರಿಟಿ, ಆ ಏಜು, ಆ ಅಂತಸ್ತು, ಆ ಆಸ್ತಿ ತಕ್ಕಂತೆ ಮೆಚ್ಯೂರಿಟಿ, ಆ ವಿದ್ಯೆ ತಕ್ಕಂತೆ ಮೆಚ್ಯೂರಿಟಿ, ಆ ದೇಹದ ತಕ್ಕಂತೆ ಮೆಚ್ಯೂರಿಟಿಯನ್ನು ಕೊಡುವಂಥದ್ದು ಸರಸ್ವತಿ. ಇದು ಸರಸ್ವತಿ ತಂತ್ರಸಾರದಲ್ಲಿ ಬುದ್ಧಿಲಿರೋ ಗಲೀಜನ್ನು ತೆಗೆದು ಭಾಳ ಮೆಚ್ಯೂರಿಟಿ. ಮಾತಾಡಿದ್ರೆ ಆ ಒಂದು ತೂಕ, ಘನತೆ ಇರಬೇಕು. ಚಿಂತನೆ ಮಾಡಿದ್ರೆ ಆ ಕೆಲಸ ಎಲ್ಲೂ ಫೇಲ್ಯೂರ್ ಆಗಬಾರ್ದು. ಒಂದು ಸಲ ಬುದ್ಧಿ ಉಪಯೋಗಿಸಿ ಕೆಲಸ ಶುರು ಮಾಡಿದ್ರೆ ಎಲ್ಲೂ ವಿಘ್ನ ಇರಬಾರ್ದು. ಆ ಲೆವೆಲ್ಗೆ ಚಿಂತನಾ ಶಕ್ತಿ, ಇದನ್ನೇ ಎಕ್ಸ್ಟ್ರಾರ್ಡಿನರಿ IQ ಅಂತ ಕರೀತಾರೆ. ಬುದ್ಧಿ ವರ್ಧಿನ್ನಿ, ಸಮೃದ್ಧಿ ಆಗೋದು, ಅಕ್ಷಯ ಆಗೋದು. ಎಲ್ಲ ಸವಾಸ ದೋಷದಲ್ಲಿ ಕೆಟ್ಟ, ಮನೇಲಿ ಕದಿಯೋದು, ಅಪ್ಪನೂ ಸರಿಯಿಲ್ಲ, ಅಮ್ಮ ಸಲ ಬ್ಲಡ್ಡಲ್ಲಿ ಬಂದಿರ್ತದೆ ಎಲ್ಲ ಕೊಳಕು, ಜೀನ್ಸ್, ಜೆನೆಟಿಕ್ಸ್ ಪ್ರಕಾರ DNA ಒಳಗೆ ಆ ಡಿಆಕ್ಸಿರೈಬೋನ್ಯೂಕ್ಲಿಕ್ ಆ್ಯಸಿಡ್, ಆ ಕ್ರೋಮೋಸೋಮ್ಸರು, ಆ ಕಲ್ಮಶನೆಲ್ಲ ತೆಗೆಯುತ್ತೆ. ಯಾಕೆಂದರೆ ಬುಧ ಬುದ್ಧಿಕಾರಕ. ಇಲ್ಲಿ ಸರಸ್ವತಿ ಮತ್ತು ಬುಧ
ಬುಧನಿಗೆ ಸರಸ್ವತಿ ಮಂತ್ರದಿಂದ ಶಕ್ತಿ ತುಂಬ್ತಾ ಇರೋದು. ಮುದ್ರಾ, ಫಿಸಿಯೋಥೆರಪಿ, ಸೌಂಡ್ ಬರೋದು, ಮಂತ್ರದಿಂದ ಸೌಂಡ್ ಥೆರಪಿಯಾಗಿ ಬ್ರೈನಲ್ಲಿ ಫ್ರಂಟಲ್ ಲೋಬಿ, ಆಕ್ಯುಪ್ಯೂಟಲ್ ಲೋಬಿ, ಟೆಂಪರಲ್ ಲೋಬಿ, ಪ್ಯಾರಿಟಲ್ ಲೋಬಿ, ಮುಮ್ಮೆದಲು, ಹಿಮ್ಮೆದಲು, ಶ್ರವಣ ಮಾಧ್ಯಮ, ಸೌಂಡು, ಆಡಿಯೋ, ವಿಡಿಯೋ, ಆಕ್ಯುಪ್ಯೂಟಲ್ ಲೋಬಿ, ಸ್ಟೋರೇಜು, ಪರ್ಮನೆಂಟ್ ಸ್ಟೋರ್, ಪ್ಯಾರಿಟಲ್ ಲೋಬಿ, ಮುಮ್ಮೆದಲು, ಮೋಟಾರ್ ಕಾರ್ಟೆಕ್ಸ್, ಎಲ್ಲ ನ್ಯೂರಾನ್ಸ್, ಕೋಟ್ಯಾಂತರ ನ್ಯೂರಾನ್ಸಲ್ಲಿ ಬ್ಯಾಡ್ ಥಾಟ್ಸ್, ಕೆಟ್ಟ ಆಲೋಚನೆಗಳು, ಕೆಟ್ಟ ನಡವಳಿಕೆಗಳು, ಕೆಟ್ಟ ಎಮೋಷನ್ಸಿಂದ ನಾವು ಬುದ್ಧಿ ಇದ್ದರೂ ಕೂಡ ಜೈಲಿಗೆ ಹೋಗ್ತೀವಿ. ಬುದ್ಧಿ ಇದ್ದರೂ ಕೂಡ ತಪ್ಪು ಮಾಡಿಬಿಟ್ಟು ಪಶ್ಚಾತ್ತಾಪ ಪಡ್ತೀವಿ. ಅದನ್ನೆಲ್ಲ ಕಾಲಕ್ಕೆ ತೆಗೆದು ಸನ್ಮಾರ್ಗದಲ್ಲಿ ತಗೊಂಡು ಹೋಗುವಂಥ ಏಕೈಕ ಟಾನಿಕ್ ಅಂದರೆ, ಏಕೈಕ ಮಂತ್ರ ಅಂದರೆ ಓಂ ಐಂ ಬುದ್ಧಿವರ್ಧಿನ್ಯೈ ನಮಃ. ಓಂ ಐಂ ಬುದ್ಧಿವರ್ಧಿನ್ಯೈ ನಮಃ. ಆದ್ದರಿಂದ ನೋಡಿದ್ರೆ ಓದಿದ್ದಾನೆ, ಹೈಟ್ ಇದ್ದಾನೆ, ಬಾಡಿ ಇದೆ, ಎಲ್ಲ ಇದೆ, ಅದು ದೊಡ್ಡ ರೌಡಿ, ಬೇಕಾದಷ್ಟು ಕೊಲೆ ಮಾಡಲಿಕ್ಕೆ ಆ ಬುದ್ಧಿ ಬೇಕಾ? ಒಂದು ಜೀವ ಕೊಡೋ ಶಕ್ತಿ ಇಲ್ಲ ಅನ್ನೋ ಜೀವ ತೆಗೆಯೋ ಹಕ್ಕು ನನಗಿಲ್ಲ ಅಂತ ಅವನು ಯಾಕೆ ಬುದ್ಧಿ ಹೇಳಲಿಲ್ಲ? ಅದರಿಂದ ಬುದ್ಧಿ ವಿಕಾಸ ಆಗಬೇಕು, ಬುದ್ಧಿ ಅಡ್ವಾನ್ಸ್ಡ್ ಆಗಬೇಕು. ವಿದ್ಯೆ, ದೇಹ, ಅಂತಸ್ತು ತಕ್ಕಂತೆ ಮೆಚ್ಯೂರಿಟಿಯಿಂದ ಮಾಡುವಂಥ ಕೆಲಸಕ್ಕೆ ಸಾಕಷ್ಟು ಬುದ್ಧಿ ಬೇಕು. ಬುದ್ಧಿ ಒಂದು ಇಂಜಿನ್ ಇದ್ದಾಗೆ. ಬುದ್ಧಿ ಒಂದು ಲೋಡು, ಲಾರಿನ ಹೆಂಗೆ ಇಂಜಿನ್ ಎಳ್ಕೊಂಡು ಹೋಗುತ್ತೋ ಹಾಗೆ ಮನುಷ್ಯನ ಬದುಕನ್ನು ಬುದ್ಧಿ ಎಳ್ಕೊಂಡು ಹೋಗುತ್ತೆ. ಅದಕ್ಕಿಂತ ಬುದ್ಧಿ ಭಾಳ ಇಂಪಾರ್ಟೆಂಟ್. ಅದಕ್ಕೆ ಈ ಮಂತ್ರ, ಈ ಒಂದು ಇದು ಮಾಡಿ, ಮತ್ತು ಒಂದೆಲಗ ಅಂತ ಬ್ರಾಹ್ಮಿ ಪತ್ರ, ಅದಕ್ಕೆ ಈ ಮಂತ್ರ ಹೇಳಿಬಿಟ್ಟು ಒಂದು ಅರ್ಧ ಗಂಟೆ ಹೇಳಿಬಿಟ್ಟು ಅದನ್ನು ದಿನನಿತ್ಯ ತಿಂತಾ ಬಂದರೆ ಬುದ್ಧಿರೋ ಎಲ್ಲ ಕೆಟ್ಟ ಗ್ರಹ ದೋಷಗಳಲ್ಲಿ ನಿವಾರಣೆ ಆಗುತ್ತೆ ಅಂತ ತಂತ್ರ ಹೇಳುತ್ತೆ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಅಲ್ಲೂ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ನೀವೇ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.